ಪಂದ್ಯದಲ್ಲಿ ಆರ್ಸಿಬಿ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ 2 ವಿಕೆಟ್ಗಳ ಅವಿಸ್ಮರಣೀಯ ಗೆಲುವನ್ನು ದಾಖಲಿಸಿದೆ. ಕೊನೆ ಎಸೆತದ ತನಕ ಸಾಕಷ್ಟು ಕುತೂಹಲ ಮೂಡಿಸಿತ್ತು ಈ ಪಂದ್ಯ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಪ್ರೆಡಿಕ್ಟ್ ಮಾಡೋದೇ ಕಷ್ಟ ಆಗ್ತಾ ಇತ್ತು. ಕೊನೆ ಓವರ್ನ ಕೊನೆ ಬಾಲ್ ತನಕ ತೆಗೆದುಕೊಂಡು ಹೋದ ಈ ಪಂದ್ಯದಲ್ಲಿ ಈಗ ಆರ್ಸಿಬಿ ಜಯಭೇರಿ ಬಾರಿಸುವ ಮೂಲಕ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ. ಈ ಸೋಲಿನೊಂದಿಗೆ ಮುಂಬೈ ಇಂಡಿಯನ್ಸ್ ಪ್ಲೇ ಆಫ್ ರೇಸ್ನಿಂದ ಅಧಿಕೃತವಾಗಿ ಹೊರಬಿದ್ದಿದೆ. ಬೆಂಗಳೂರು ತಂಡದ ಗೆಲುವಿನಲ್ಲಿ ಕೃನಾಲ್ ಪಾಂಡ್ಯ ಅವರ ಪಾತ್ರ ತುಂಬಾನೇ ದೊಡ್ಡದು. ಜವಾಬ್ದಾರಿಯುತ ಆಟ ಪ್ರದರ್ಶಿಸಿದ ಪಾಂಡ್ಯ 73 ರನ್ಗಳ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡೋ ಮೂಲಕ ತಂಡಕ್ಕೆ ಆಸರೆಯಾಗಿದ್ದಾರೆ. ಇವರ ಬ್ಯಾಟಿಂಗ್ ನೆರವಿನಿಂದ ಆರ್ಸಿಬಿ ಪಂದ್ಯದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಸಾಧ್ಯ ಆಯಿತು. ಇಲ್ಲ ಅಂದಿದ್ರೆ ಆರ್ಸಿಬಿ ಅದೆಷ್ಟೋ ರನ್ಗಳ ಅಂತರ ಬಾಕಿ ಇರೋ ಹಾಗೇನೆ ಸೋಲೊಪ್ಕೊಳ್ಬೇಕಾಗಿತ್ತು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗ್ತಾ ಇದ್ರೂ ಕೃನಾಲ್ ಪಾಂಡ್ಯ ಮಾತ್ರ ಬಂಡೆಯಂತೆ ನಿಂತಿದ್ರು. ಆರ್ಸಿಬಿ ಬ್ಯಾಟರ್ಗಳ ಪ್ರಮುಖ ವಿಕೆಟ್ಗಳೇ ಉರುಳಿ ಹೋಗ್ತಾ ಇತ್ತು. ವಿರಾಟ್ ಕೊಹ್ಲಿ ಫೇಲ್ಯೂರ್ ಆದ್ರು, ರಜತ್ ಪಟಿದಾರ್ ಕೂಡ ಹೆಚ್ಚು ಹೊತ್ತು ನಿಲ್ಲಿಲ್ಲ. ಆಸರೆ ಮೂಡಿಸಿದ ದೇವದತ್ ಪಡಿಕಲ್ ಕೂಡ ಬೇಗ ಔಟ್ ಆದ್ರು. ಪೆಥೆಲ್ ಈ ಪಂದ್ಯದಲ್ಲಿ ಆಡಬಹುದು ಅಂತ ಅಂದ್ಕೊಂಡ್ರೆ ಅವರು 27 ರನ್ಗಳಿಗೆ ಔಟ್ ಆಗ್ಬಿಟ್ರು. ಆದ್ರೆ ಕೃನಾಲ್ ಪಾಂಡ್ಯ ಮಾತ್ರ 73 ರನ್ಗಳ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಆಡಿದ್ದಕ್ಕೇನೆ ಆರ್ಸಿಬಿ ಮುಂಬೈ ವಿರುದ್ಧ ಗೆದ್ದಿರೋದು. ಆರ್ಸಿಬಿಗೆ ಗೆಲ್ಲೋದಕ್ಕೆ ಕೊನೆ 2 ಓವರ್ಗಳಲ್ಲಿ 18 ರನ್ಗಳು ಬೇಕಾಗಿತ್ತು. ಆ ಟೈಮ್ನಲ್ಲಿ 19ನೇ ಓವರ್ ಎಸೆದ ಜಸ್ಪ್ರೀತ್ ಬುಮ್ರಾ ಕೇವಲ 3 ರನ್ ಕೊಟ್ಟು ಮುಂಬೈಗೆ ಗೆಲುವಿನ ಆತ್ಮವಿಶ್ವಾಸ ತಂದುಕೊಟ್ಟಿದ್ರು. ಇದರಿಂದ ಪಂದ್ಯದ ಚಿತ್ರಣವೇ ಕಂಪ್ಲೀಟ್ ಆಗಿ ಮುಂಬೈ ಪರಾನೇ ವಾಲ್ತು. ಆದರೆ ಕೊನೆ ಓವರ್ನಲ್ಲಿ 15 ರನ್ ಬೇಕಿದ್ದಾಗ ಯುವ ವೇಗಿ ರಾಜ್ ಬಾವ ಕೈಲಿತ್ತು. ಒತ್ತಡಕ್ಕೆ ಸಿಲುಕಿದ ಬಾವ ಮೊದಲ ಎಸೆತವನ್ನೇ ವೈಡ್ ಹಾಗೆ ಎರಡನೇ ಎಸೆತವನ್ನ ನೋಬಾಲ್ ಮಾಡಿಬಿಟ್ರು. ಫ್ರೀ ಹಿಟ್ನಲ್ಲಿ ರೊಮ್ಯಾರಿಯೋ ಶೆಫರ್ಡ್ 1 ರನ್ ಮಾತ್ರ ಪಡ್ಕೊಂಡಿದ್ದು. ವೈಡ್ ಎಸೆತದಲ್ಲಿ ಬ್ಯಾಟರ್ಗಳು ಸಿಂಗಲ್ ಓಡುವ ಮೂಲಕ ಆರ್ಸಿಬಿಗೆ ವರದಾನ ಆದ್ರು. ಶೆಫರ್ಡ್ ಔಟ್ ಆದಾಗ ಆರ್ಸಿಬಿ ಪಾಳಯದಲ್ಲಿ ಆತಂಕ ಮೂಡಿತು. ಕ್ರೀಸ್ಗೆ ಬಂದ ಭುವನೇಶ್ವರ್ ಕುಮಾರ್ ಅತಿ ಮುಖ್ಯವಾದ ಹಂತದಲ್ಲೇ ಸಿಕ್ಸರ್ ಸಿಡಿಸಿ ಗೆಲುವಿನ ಆಸೆಯನ್ನ ಜೀವಂತವನ್ನಾಗಿ ಇಟ್ರು. ನಂತರದ ಎಸೆತದಲ್ಲಿ 1 ರನ್ ಬಂತು. ಕೊನೆ ಎಸೆತದಲ್ಲಿ 2 ರನ್ ಬೇಕಿತ್ತು. ಎಲ್ಲರ ಕಣ್ಣು ಯುವ ಆಟಗಾರ ರಸಿಕ್ ದಾರ್ ಸಲಾಂ ಮೇಲಿತ್ತು. ಸೂಪರ್ ಓವರ್ ಆಗಬಹುದು ಅನ್ನೋ ನಿರೀಕ್ಷೆ ಮಧ್ಯೆ ರಸಿಕ್ ಜಾಣ್ಮೆಯಿಂದ 2 ರನ್ ಓಡಿ ಬೆಂಗಳೂರು ತಂಡಕ್ಕೆ ಐತಿಹಾಸಿಕ ಜಯ ತಂದುಕೊಟ್ರು. ಈ ಸೋಲಿನೊಂದಿಗೆ ಮುಂಬೈ ಇಂಡಿಯನ್ಸ್ 2026ರ IPLನಿಂದ ಹೊರಬಿದ್ದ 2ನೇ ತಂಡವಾಗಿದೆ. ಆಡಿದ 11 ಪಂದ್ಯಗಳಲ್ಲಿ ಕೇವಲ 6 ಅಂಕಗಳನ್ನು ಪಡೆದ ಮುಂಬೈ ಇನ್ಮುಂದೆ ಉಳಿದ ಪಂದ್ಯಗಳನ್ನು ಗೆದ್ರೂ ಕೂಡ ಗರಿಷ್ಠ 12 ಅಂಕಗಳನ್ನು ಮಾತ್ರ ಪಡೆಯೋದಕ್ಕೆ ಸಾಧ್ಯ. ಇದು ಪ್ಲೇ ಆಫ್ ಅರ್ಹತೆಗೆ ಸಾಕಾಗೋದಿಲ್ಲ. ಇನ್ನೊಂದು ಕಡೆ ಆರ್ಸಿಬಿ ಈಗ ಅಧಿಕೃತವಾಗಿ ಪ್ಲೇ ಆಫ್ ಬಾಗಿಲನ್ನ ಬಡಿತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.